ನೇಗಿಲ ಹಿಡಿದ ಹೊಲಗಳು ಹಾಡುತ್ತವ ಯೋಗಿಯ ನೋಡಲ್ಲಿ. ಸ್ನೇಹಿತರೆ, ನೀವು ಈಗ ನೋಡಿರ್ಬೇಕು ಇವ್ರನ್ನೆಲ್ಲ. ಇವ್ರು ಕೆಲಸ ಮಾಡ್ತಾನೆ ನಮ್ಮ ಜನಪದ ಸಂಸ್ಕೃತಿಯನ್ನ ಇನ್ನೂ ಉಳಿಸಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯವರು. ಕೆಲಸದ ಮಧ್ಯನ ಬೇಜಾರ ಕಡಿಬೇಕು ಅಂತ ಇವರು ಏನೋ ಹಾಡು ಹಾಡ್ತಾರೆ, ಸೋಬಾನ್ ಪದ ಹಾಡ್ತಾರ, ಆಮೇಲೆ ದೇವ್ರ ಮೇಲಿನ ಹಾಡು ಹಾಡ್ತಾರ. ನಮ್ಮ ಜನಪದ ಸಂಸ್ಕೃತಿ ಎಲ್ಲಿ ಉಳ್ದೈತೆ ಅಂದ್ರೆ ಇಂಥ ಹಳ್ಳಿಗಳಲ್ಲೇ ಉಳಿದಿರೋದು. ಬನ್ನಿ ಅವ್ರ ಕಡೆಯಿಂದನೇ ಒಂದಿಷ್ಟು ಹಾಡು ಹಾಡ್ತಾರ ಅವರು, ಕೇಳ್ಕೊಂಡ್ ಬರೋಣ, ನಾವು ಕೂಡ ಖುಷಿ ಪಡೋಣ. ಇದು ನಗರ ಕಡ್ದ ಕಲ್ವ ಕಟದ ಕಲ್ಲಿನ ಮೇಲೆ ಕೇಟ ನಗರಾಳ ಕಾರಗಾಡಗ ಬರ್ತಾರ, ಕಾರಗಾಡಗ ಬರ್ತಾರ ಶಾಸಪಯ ನೀವು ಬರೀ ಲಿಂಗದ ಪೂಜೆಗೆ, ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ. ಎಡಕೋಡ ತಣ್ಣೀರ ಮೂರು ಕೋಡ ಬಿಸ ನೀರ ಮುತ್ತರ ಮಾಡರ ಜಳಕವ, ಮುತ್ತರ ಮಾಡರ ಜಳಕ ಶಾಸಪಯ ನೀವು ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ, ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ. ಬೆಳ್ಳಂದು ಓಟಾರ ಬೆಳ್ಳಂದು ತೊಟ್ಟಾರ ಕುದರಿ ಮ್ಯಾಲೆವರು ಬರ್ತಾರ, ಕುದರಿ ಮ್ಯಾಲೆವರು ಬರ್ತಾರ ಶಾಸಪಯ ನೀವು ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ, ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ. ಬೆಳ್ಳಂದು ತೊಟ್ಟಾರ ಬೆಳ್ಳಂದು ಊಟಾರ ಕುದರಿ ಮ್ಯಾಲೆವರು ಬರ್ತಾರ, ಕುದರಿ ಮ್ಯಾಲೆವರು ಬರ್ತಾರ ನಿಂಗಪ್ಪಯ್ಯ ನೀವು ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ, ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ. ಒಂದ ತೆಂಬಿಗೆ ನೀರ ಎರಡ ಉದ್ದಿನ ಕಡ್ಡಿ ಒಂದ ಇವತ್ತುಂಡೆ ಮುತ್ತರ ಮಾಡರ ಪೂಜೆವ, ಮುತ್ತರ ಮಾಡರ ಪೂಜೆ ಶಾಸಪಯ ನೀವು ಬರೀ ಲಿಂಗದ ಪೂಜೆಗೆ, ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ. ಒಂದ ತೆಂಬಿಗೆ ನೀರ ಎರಡ ಉದ್ದಿನ ಕಡ್ಡಿ ಒಂದ ಇವತ್ತುಂಡೆ ಮುತ್ತರ ಮಾಡರ ಪೂಜೆವ, ಮುತ್ತರ ಮಾಡರ ಪೂಜೆ ನಿಂಗಪ್ಪಯ್ಯ ನೀವು ಬರೀ ಲಿಂಗದ ಪೂಜೆಗೆ, ಬರೀ ಲಿಂಗದ ಪೂಜೆಗೆ, ರೀ ಲಿಂಗದ ಪೂಜೆಗೆ. ಎಡಕಪ್ಪು ಹಲವ ಐದ ಬಾಳೆಯನ್ನ ಮುತ್ತರ ಮಾಡರ ಅಭಿಷೇಕ, ಮುತ್ತರ ಮಾಡರ ಅಭಿಷೇಕ ಶಾಸಪಯ ನೀವು ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ. ಎಡಕಪ್ಪು ಸಕ್ಕರಿ ಎಡಕಪ್ಪು ಹಲವ ಮುತ್ತರ ಮಾಡರ ಶಯೂಟ, ಮುತ್ತರ ಮಾಡರ ಶಯೂಟ ಶಾಸಪಯ ನೀವು ಬರೀ ಲಿಂಗದ ಪೂಜೆಗೆ, ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ. ಪಡಿಯಮ್ಮನ ಗುಡಿ ಮ್ಯಾಲ ಬಂಗಾರ ಕಳಸವ್ವ ಹಿಡಿರವ್ವ ತಂಗಿ ಹಿಡಿರನ್ನ, ಹಿಡಿರವ್ವ ತಂಗಿ ಹಿಡಿಯನ ಶಾಸಪಯ ನೀವು ಬರೀ ಲಿಂಗದ ಪೂಜೆಗೆ, ನೀವು ಬರೀ ಲಿಂಗದ ಪೂಜೆಗೆ, ರೀ ಲಿಂಗದ ಪೂಜೆಗೆ. ಯಾವ ಹಾಡ್ರಿ ಇದು ಮಾಯಮ್ಮ ದೇವಿ ಮೇಲೆ ಹಾಡ್ರಿ, ಮಹಾರಾಷ್ಟ್ರ ಚಿಂಚಲಿ ಮಾಯಾಕ್. ಚಿಂಚಲಿ ಮಾಯವ್ರಿ. ಮಾಯಾಕ ಮಾಯಕತನ ಬನ್ನೆ ಬಾಳಿ ವನದಾಗ ತಾ ಬಂದಳೆ, ಬಾಳಿ ವನದಾಗ ತಾ ಬಂದಳೆ. ಸಲ್ಲ ಕೇಳ ಹಡದವ್ವ ನಾ ಕಲ್ಲಗಾದ ಬರುವಕ್ಕೆ, ನುಡಿಯ ಹೇಳ ಹಡದವ್ವ ನಾ ಹೊಳೆಯಾಗಾದ ಬರುವಕ್ಕೆ, ಹೊಳೆಯಾಗಾದ ಬರುವಕ್ಕೆ. ಸಲ್ಲ ಕೇಳ ಹಡದವ್ವ ನಾ ಹೊಳೆಯಾಗಾದ ಬರುವಕ್ಕೆ. ಮಾಯಕ ಮಾಕತನ ಬನ್ನೆ ಲಿಂಬಿ ವನದಾಗ ತಾ ಬಂದಳ, ಲಿಂಬಿ ವನದಾಗ ತಾ ಬಂದಳ. ಸಲ್ಲ ಕೇಳ ಹಡದವ್ವ ನಾ ಕಲ್ಲಗಾದ ಬರುವಕ್ಕೆ,
ನುಡಿಯೇ ಹೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಹೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ನುಡಿಯೇ ಹೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಮಾಯಕ ಮಾಕತನ ಬನ್ನೆ ಅಡಕಿ ವನದಾಗ ತಾ ಬಂದಳ ಅಡಕಿ ವನದಾಗ ತಾ ಬಂದಳ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಹೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಹೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಮಾಯಕ ಮಾಕತನ ಬನ್ನೆ ಉತ್ತಾತಿ ವನದಾಗ ತಾ ಬಂದಳ ಉತ್ತಾತಿ ವನದಾಗ ತಾ ಬಂದಳ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಕೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಹೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಮಾಯಕ ಮಾಕತನ ಬನ್ನೆ ಟೆಂಗಿ ನೊಣದಾಗ ತಾ ಬಂದಳ ಟೆಂಗಿ ನೊಣದಾಗ ತಾ ಬಂದಳ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಹೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಕೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಮಾಯಕ ಮಾಕತನ ಬನೆವ ಹೂವಿನೊಣದಾಗ ತಾ ಬಂದಳ ಹೂವಿನೊಣದಾಗ ತಾ ಬಂದಳ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಕೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಕೇಳ ಹಡದವ್ವನ ಹೊಳೆಯಾಗಾದ ಬರುವಕ್ಕೆ ಮಾಯಕ ಮಾಕತನ ಬನ್ನೆ ಬಂಗಾರ ಡೊಳಿನ್ಯಾಗ ತಾ ಬಂದಳ ಬಂಗಾರ ಡೊಳಿನ್ಯಾಗ ತಾ ಬಂದಳ ಸಲ್ಲಕ್ಕೆ ಹಡದವ್ವನ ಕಲ್ಲಾಗಾದ ಬರುವಕ್ಕೆ ನುಡಿಯೇ ಕೇಳ ಹಡದವ್ವನ ಹೊಳೆಯಾಗಾದ ಬರುವೀನೆ ಸಲ್ಲಕ್ಕೆ ಮಾಯಕನ ಹೊಳೆಯಾಗಾದ ಬರುವೀನೆ ನುಡಿಯೇ ಕೇಳ ಮಾಯಕನ ಹೊಳೆಯಾಗಾದ ಬರುವೀನೆ ಮಾಯಕ ಮಾಕತನ ಬಂದೆವ ಬಂಗಾರ ಗುಡಿಯಾಗ ತಾಕಂದಳ ಬಂಗಾರ ಗುಡಿಯಾಗ ತಾಕಂದಳ ಮಾಯಕ್ಕ ನೀ ಬೇಡಿದ ಭಕ್ತರಿಗ ಆನಂದ ಮಾಯಮ್ಮ ನೀ ಬೇಡಿದ ಭಕ್ತರಿಗ ಆನಂದ ಮಾಯಮ್ಮ ನೀ ಬೇಡಿದ ಭಕ್ತರಿಗ ಆನಂದ ಮಾಯಮ್ಮ ನೀ ಬೇಡಿದ ಭಕ್ತರಿಗ ಆನಂದ ಪಡೆಯಮ್ಮ ಪಡೆಯಮ್ಮತ ನಾವು ಬಂದೆವ ಬಂಗಾರ ಗುಡಿಯಾಗ ತಾಕಂದಳ ಬಂಗಾರ ಗುಡಿಯಾಗ ತಾಕಂದಳ ಪಡಿಯಮ್ಮ ನೀ ಬೇಡಿದ ಭಕ್ತರಿಗ ಆನಂದ ಪಡಿಯಮ್ಮ ನೀ ಬೇಡಿದ ಭಕ್ತರಿಗ ಆನಂದ ಪಡಿಯಮ್ಮ ನೀ ಬೇಡಿದ ಭಕ್ತರಿಗ ಆನಂದ ಪಡಿಯಮ್ಮ ನೀ ಬೇಡಿದ ಭಕ್ತರಿಗ ಆನಂದ. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಟೀಚರ್ ಮಿಸ್ ಆಗಿದ್ದವ್ರು. ಅವರು ಮಿಸ್ಸೇ, ಅವರು ಟೀಚರ್ ಗುರುಗಳು. ಈಗ ಅವ್ರೊಂದು ಚಾನಲ್ ಶುರು ಮಾಡಿದ್ದಾರೆ. ಚಾನಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.